ಕ್ರಿಕೆಟ್ ಲೋಕದ ಅಸಾಮಾನ್ಯ ಆಲ್ರೌಂಡರ್ ರವೀಂದ್ರ ಜಡೇಜಾವರ ವೃತ್ತಿ ಜೀವನ ಹೇಗಿತ್ತು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ರವೀಂದ್ರ ಜಡೇಜಾ 6,000ಕ್ಕೂ ಹೆಚ್ಚು ರನ್ ಮತ್ತು 600ಕ್ಕೂ ಹೆಚ್ಚು ವಿಕೆಟ್ಗಳನ್ನು ಪಡೆದಿರುವ ಏಕೈಕ ಆಲ್ರೌಂಡರ್ ಆಗಿದ್ದಾರೆ. ಅವರು ಕೊನೆಯ ಬಾರಿಗೆ ಬರ್ಮಿಂಗ್ಹ್ಯಾಮ್ನಲ್ಲಿ ಶತಕ ಗಳಿಸಿದ್ದರು ಮತ್ತು ಈಗ ಮತ್ತೆ ರನ್ ಗಳಿಸುತ್ತಿದ್ದಾರೆ. ರೋಹಿತ್ ಮತ್ತು ಕೊಹ್ಲಿ ನಿವೃತ್ತಿಯ ನಂತರ ಜಡೇಜಾ ಅವರನ್ನು ಟೆಸ್ಟ್ಗಳಿಂದ ಕೈ ಬಿಡಲಾಗುತ್ತದೆ ಎಂದು ಜನರು ಭಾವಿಸಿದ್ದರು. ಯಾರು ರನ್ ಗಳಿಸದಿದ್ದಾಗ ಜಡೇಜಾ ಒಬ್ಬರೇ ಪಂದ್ಯಗಳನ್ನು ಗೆಲ್ಲಿಸುತ್ತಾರೆ ಮತ್ತು ಇದು ಹಲವು ಬಾರಿ ಸಂಭವಿಸಿದೆ. ಈ ಪಂದ್ಯದಲ್ಲಿ ಜಡೇಜಾ ಮಾಡಿದ ಕೆಲಸವನ್ನು ಸಾಧ್ಯವಿಲ್ಲ. ಆರಂಭಿಕ ವೃತ್ತಿ ಜೀವನ ಮತ್ತು ರಣಜಿ ಪ್ರಾಬಲ್ಯ ಕತೆ 2008ರಲ್ಲಿ ಪ್ರಾರಂಭವಾಗುತ್ತದೆ. ಆಗ ಹೊಸ ಆಟಗಾರನೊಬ್ಬ ಹೊರಹೊಮ್ಮಿದ್ದ. 9 ರಣಜಿ ಟ್ರೋಫಿ ಪಂದ್ಯಗಳಲ್ಲಿ 739 ರನ್ ಗಳಿಸಿ 42 ವಿಕೆಟ್ಗಳನ್ನು ಪಡೆದ ಅವರ ಬ್ಯಾಟಿಂಗ್ ಸರಾಸರಿ 67ರಷ್ಟಿತ್ತು. ಅದು ಅವರನ್ನು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಅಗ್ರಸ್ಥಾನದಲ್ಲಿರಿಸಿತು. ಈ ಆಟಗಾರ ಬೇರೆ ಯಾರೂ ಅಲ್ಲ, ರವೀಂದ್ರ ಜಡೇಜಾ, ಮತ್ತು ಅವರ ಹೆಸರು ರಣಜಿ ಕ್ರಿಕೆಟ್ನಲ್ಲಿ ವ್ಯಾಪಕವಾಗಿ ಪ್ರಸಿದ್ಧವಾಯಿತು. ಈ ಅಸಾಧಾರಣ ಪ್ರದರ್ಶನವು ಫೆಬ್ರವರಿ 2009ರಲ್ಲಿ ಭಾರತೀಯ ತಂಡಕ್ಕಾಗಿ ಓಡಿಐಗಳಿಗೆ ಅವರ ಆರಂಭಿಕ ಪಾದಾರ್ಪಣೆ ಕಾರಣವಾಯಿತು. ಅವರು ತಮ್ಮ ಮೊದಲ ಪಂದ್ಯದಲ್ಲೇ 60 ರನ್ ಗಳಿಸಿದರು. ಇದು ಶೀಘ್ರವಾಗಿ ಅವರ T20 ಪದಾರ್ಪಣೆ ಮತ್ತು ನಂತರ IPLನಲ್ಲಿ ಅವರ ಸೇರ್ಪಡೆಗೆ ಕಾರಣವಾಯಿತು. ಒಂದು ವರ್ಷದ ಒಳಗೆ ಜಡೇಜಾ ಎಲ್ಲೆಡೆ ಇದ್ದರು, ಏಕೆಂದರೆ ಆ ಸಮಯದಲ್ಲಿ ದೇಶೀಯ ಕ್ರಿಕೆಟ್ನಲ್ಲಿ ಅವರಂತಹ ಆಲ್ರೌಂಡರ್ ಬೇರೆ ಯಾರೂ ಇರಲಿಲ್ಲ. ಇದಾದ ನಂತರ T20 ವಿಶ್ವಕಪ್ನಲ್ಲಿ ಹಿನ್ನಡೆ ಮತ್ತು IPLನಲ್ಲಿ ನಿಷೇಧ. ಆದಾಗ್ಯೂ 2009ರ T20 ವಿಶ್ವಕಪ್ನಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ 153 ರನ್ ಗುರಿಯನ್ನು ಬೆನ್ನಟ್ಟುತ್ತಿತ್ತು. ಭಾರತ ಉತ್ತಮ ಆರಂಭವನ್ನು ಪಡೆಯಿತು ಮತ್ತು ಆರಾಮವಾಗಿ ಗೆಲ್ಲುತ್ತಿತ್ತು. MS ಧೋನಿ ನಂತರ ಜಡೇಜಾ ಅವರ ಬ್ಯಾಟಿಂಗ್ ಸ್ಥಾನವನ್ನು ಬದಲಾಯಿಸಿತು. ಅವರನ್ನು 2ನೇ ಕ್ರಮಾಂಕದಲ್ಲಿ ಕಳಿಸಿದರು. ಜಡೇಜಾ 35 ಎಸೆತಗಳಲ್ಲಿ ಕೇವಲ 25 ರನ್ ಗಳಿಸಲು ಸಾಧ್ಯವಾಯಿತು ಮತ್ತು ಭಾರತದ 3 ರನ್ಗಳಿಂದ ಹಿಂದೆಂದೆಯೂ ಯುವರಾಜ್ ಸಿಂಗ್, ಧೋನಿ ಮತ್ತು ಯೂಸುಫ್ ಪಠಾಣ್ ಅವರ ಉತ್ತಮ ಪ್ರದರ್ಶನದ ಹೊರತಾಗಿಯೂ ಜಡೇಜಾ ಅವರ ನಿಧಾನಗತಿಯ ಬ್ಯಾಟಿಂಗ್ನಿಂದಾಗಿ ಭಾರತ ಪಂದ್ಯವನ್ನು ಕಳೆದುಕೊಂಡಿತ್ತು. ಭಾರತ ನಂತರ ವಿಶ್ವಕಪ್ನಿಂದ ಹೊರಬಿದ್ದಿತು. ಇದು MS ಧೋನಿ ಅವರ ವ್ಯಾಪಕ ಟ್ರೋಲಿಂಗ್ ಮತ್ತು ಜಡೇಜಾ ಅವರ ಬ್ಯಾಟಿಂಗ್ ಸಾಮರ್ಥ್ಯಗಳ ಬಗ್ಗೆ ಪ್ರಶ್ನೆಗಳಿಗೆ ಕಾರಣವಾಗಿತ್ತು. ಜಡೇಜಾ ಬೌಲರ್, ಬ್ಯಾಟ್ಸ್ಮನ್ ಅಲ್ಲ ಮತ್ತು ಅವರನ್ನು ಹಾಗೆ ಪರಿಗಣಿಸಬೇಕು ಎಂದು ಜನರು ವಾದಿಸಿದರು. ಧೋನಿ ಮತ್ತು ಜಡೇಜಾ ಗಮನಾರ್ಹ ವಿಮರ್ಶೆಯನ್ನು ಎದುರಿಸಿದರು. ಅವರ ತೊಂದರೆಗಳಿಗೆ ಮತ್ತಷ್ಟು ಸೇರಿದಂತೆ 2010ರಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರನ್ನು 12 ಲಕ್ಷ ರೂಪಾಯಿಗಳಿಗೆ ಉಳಿಸಿಕೊಂಡಾಗ ಜಡೇಜಾ 1 ಕೋಟಿ ರೂಪಾಯಿಗಳಿಗೆ ಮತ್ತೊಂದು ತಂಡದೊಂದಿಗೆ ರಹಸ್ಯವಾಗಿ ಒಪ್ಪಂದ ಮಾಡಿಕೊಂಡಿದ್ದಾರೆ ಎಂದು ತಿಳಿದು ಬಂದಿತ್ತು. ಜಡೇಜಾ ಹರಾಜನ್ನು ಬೈಪಾಸ್ ಮಾಡಿ ಮತ್ತು ತೆರೆಮರೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಎಂದು ತಿಳಿದ ಕೂಡಲೇ IPL ಅವರನ್ನು 1 ವರ್ಷ 2010ರ ಸೀಸನ್ನಲ್ಲಿ ನಿಷೇಧಿಸಿತು. ಇದು ಜಡೇಜಾ ಅವರ ಅವನತಿಗೆ ಆರಂಭವನ್ನು ಗುರುತಿಸಿತು. ಅವರನ್ನು ಭಾರತೀಯ ತಂಡದಿಂದ ಕೈಬಿಡಲಾಯಿತು ಮತ್ತು 2011ರ ವಿಶ್ವಕಪ್ ತಂಡದಲ್ಲಿ ಸೇರಿಸಲಾಗಿಲ್ಲ. 2009ರಿಂದ 2011ರವರೆಗೆ ಅವಧಿಯ ಜಡೇಜಾ ಅವರ ವೃತ್ತಿ ಜೀವನದಲ್ಲಿ ಗಮನಾರ್ಹ ಕುಸಿತವನ್ನು ಕಂಡಿತ್ತು. ಅನೇಕರು ಅವರ ವೃತ್ತಿ ಜೀವನವು ಪ್ರಾರಂಭವಾಗುವ ಮೊದಲೇ ಕೊನೆಗೊಂಡಿತು ಎಂದು ನಂಬಿದ್ದರು. ರಣಜಿಯಲ್ಲಿ ಮತ್ತೆ ಪುನರುತ್ಥಾನ ಮತ್ತು ತ್ರಿಶತಕ. ಆದರೆ 2011ರಲ್ಲಿ ಭಾರತೀಯ ತಂಡದಿಂದ ಹೊರಗಿದ್ದಾಗ ಜಡೇಜಾ ದೇಶೀಯ ಕ್ರಿಕೆಟ್ನಲ್ಲಿ ವಿಶೇಷವಾಗಿ T20 ಮಾದರಿಯಲ್ಲಿ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿದರು. ಅನೇಕ ರನ್ ಗಳಿಸಿದರು. ಈ ಅದ್ಭುತ ಪ್ರದರ್ಶನವು ಚೆನ್ನೈ ಸೂಪರ್ ಕಿಂಗ್ಸ್ ಅವರನ್ನು 2012ರಲ್ಲಿ 9.7 ಕೋಟಿ ರೂಪಾಯಿಗಳಿಗೆ ಖರೀದಿಸಲು ಕಾರಣವಾಯಿತು. ಇದು IPL ಹರಾಜಿನಲ್ಲಿ ಅತ್ಯಂತ ದುಬಾರಿ ಆಟಗಾರನಾಗಿ ಮಾಡಿತು. ಅವರು ತಮ್ಮ ಗಮನಾರ್ಹ ದೇಶೀಯ ಫಾರ್ಮ್ ಅನ್ನು ಮುಂದುವರಿಸುವ ಮೂಲಕ ತಮ್ಮ ಬೆಲೆಯನ್ನು ಸಮರ್ಥಿಸಿಕೊಂಡಿದ್ದರು. ಆಗ IPL ಸೀಸನ್ನಲ್ಲಿ ಅವರು 191 ರನ್ ಗಳಿಸಿ 12 ವಿಕೆಟ್ಗಳನ್ನು ಪಡೆದಿದ್ದರು. ಹೆಚ್ಚು ಮುಖ್ಯವಾಗಿ ಅದೇ ವರ್ಷ ರಣಜಿ ಟ್ರೋಫಿಯಲ್ಲಿ ಅವರು ಇತಿಹಾಸವನ್ನು ಸೃಷ್ಟಿಸಿದ್ದರು. ಕೇವಲ 5 ಪಂದ್ಯಗಳಲ್ಲಿ ಸರಿಸುಮಾರು 800 ರನ್ ಗಳಿಸಿ 3 ತ್ರಿಶತಕಗಳನ್ನು ಗಳಿಸಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆ ಪಾತ್ರರಾದರು. ರಣಜಿ ಕ್ರಿಕೆಟ್ನಲ್ಲಿ ಅವರ ಅಸಾಧಾರಣ ಬ್ಯಾಟಿಂಗ್ ಎಲ್ಲರನ್ನೂ ಬೆರಗುಗೊಳಿಸಿತು. ಇದು ಭಾರತೀಯ ಟೆಸ್ಟ್ ತಂಡಕ್ಕೆ ಅವರನ್ನು ಮರಳಿ ಕರೆತರಲು ಕಾರಣವಾಯಿತು. ಇನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಪ್ರಾಬಲ್ಯ 2013ರಿಂದ 17. 2013ರಲ್ಲಿ ಭಾರತೀಯ ಆಸ್ಟ್ರೇಲಿಯಾ ವಿರುದ್ಧ 5 ಪಂದ್ಯಗಳ ಸರಣಿಯಲ್ಲಿ ಜಡೇಜಾ ಅವರ ಹೆಸರನ್ನು ಸೇರಿಸಲಾಯಿತು. ಅವರು ಸರಣಿಯಲ್ಲಿ 24 ವಿಕೆಟ್ಗಳನ್ನು ಪಡೆದರು. ಆಸ್ಟ್ರೇಲಿಯಾ ನಾಯಕ ಮೈಕಲ್ ಕ್ಲಾರ್ಕ್ ಅವರನ್ನು 5 ಬಾರಿ ಔಟ್ ಮಾಡಿದ್ದರು. ಅವರನ್ನು ಹೇಗೆ ಔಟ್ ಮಾಡಬೇಕು ಎಂಬುದರ ಬಗ್ಗೆ ಅವರ ಸ್ಪಷ್ಟ ತಿಳುವಳಿಕೆಯನ್ನು ಪ್ರದರ್ಶಿಸಿದರು. ತಕ್ಷಣವೇ ನಂತರ 2013ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಜಡೇಜಾ ತಮ್ಮ ಪ್ರಭಾವಶಾಲಿ ಫಾರ್ಮ್ ಅನ್ನು ಮುಂದುವರೆಸಿದ್ದರು. 5 ಪಂದ್ಯಗಳಲ್ಲಿ 12 ವಿಕೆಟ್ಗಳನ್ನು ಪಡೆದರು. ಅವರು ಅತಿ ಕಡಿಮೆ ಇಕಾನಮಿ ಮತ್ತು ಸರಾಸರಿಯೊಂದಿಗೆ ಪ್ರಮುಖ ವಿಕೆಟ್ ಟೇಕರ್ ಆಗಿದ್ದರು. ಅವರು ಗೋಲ್ಡನ್ ಬಾಲ್ ಗಳಿಸಿದರು. ಭಾರತ ಚಾಂಪಿಯನ್ಸ್ ಟ್ರೋಫಿಯನ್ನು ಹೆಚ್ಚಾಗಿ ಅವರ ಕೊಡುಗೆಗಳಿಂದ ಗೆದ್ದಿತ್ತು.
ರವಿಚಂದ್ರನ್ ಅಶ್ವಿನ್ ಅವರೊಂದಿಗೆ ಅವರು ಅಂತಿಮ ಪಂದ್ಯದ ಕೊನೆಯ ಓವರ್ ಅನ್ನು ಬೌಲಿಂಗ್ ಮಾಡಿದರು. ಈ ಪಂದ್ಯಾವಳಿಯ ಭವ್ಯವಾದ ಜಡೇಜಾ ಅಶ್ವಿನ್ ಸ್ಪಿನ್ ಜೋಡಿಯ ಹೊರಹೊಮ್ಮಿಕೆಯನ್ನು ಗುರುತಿಸಿತು. ಇದು ಮುಂದಿನ 5 ವರ್ಷಗಳ ಕಾಲ ಪ್ರಾಬಲ್ಯ ಸಾಧಿಸಿತು. 2013ರಲ್ಲಿ ಮಾತ್ರ ಜಡೇಜಾ 6 ಟೆಸ್ಟ್ ಪಂದ್ಯಗಳಲ್ಲಿ 24 ವಿಕೆಟ್ಗಳನ್ನು ಮತ್ತು 34 ಓಡಿಐಗಳಲ್ಲಿ 52 ವಿಕೆಟ್ಗಳನ್ನು ಪಡೆದರು. ಆ ವರ್ಷ ಓಡಿಐಗಳಲ್ಲಿ 3ನೇ ಅತಿ ಹೆಚ್ಚು ವಿಕೆಟ್ ಟೇಕರ್ ಆಗಿ ಹೊರಹೊಮ್ಮಿದ್ದರು ಜಡೇಜಾ. ಗಮನಾರ್ಹವಾಗಿ ಅವರು ಬ್ಯಾಟಿಂಗ್ನಿಂದಲೂ 30ರ ಸರಾಸರಿಯಲ್ಲಿ 462 ರನ್ ಗಳಿಸಿದ್ದರು. ಇದು ಅವರ ಅದ್ಭುತ ಆಲ್ರೌಂಡರ್ ಮೌಲ್ಯವನ್ನು ಸಾಬೀತುಪಡಿಸಿತು. 2013ರಲ್ಲಿ ಜಡೇಜಾ ಅವರ ಸ್ಥಾನಮಾನ ಗಣನೀಯವಾಗಿ ಹೆಚ್ಚಾಯಿತು. ಆದಾಗ್ಯೂ 2014 ಅವರಿಗೆ ಅಷ್ಟೊಂದು ಯಶಸ್ವಿಯಾಗಿರಲಿಲ್ಲ. ಅವರು 5 ಟೆಸ್ಟ್ ಪಂದ್ಯಗಳನ್ನು ಆಡಿದರು, ಆದರೆ ಕೇವಲ 13 ವಿಕೆಟ್ಗಳನ್ನು ಮಾತ್ರ ಪಡೆಯಲು ಸಾಧ್ಯವಾಗಿತ್ತು. ಆದರೂ ಅವರು 200 ರನ್ ಗಳಿಸಿದರು. ಭಾರತ ಅವರನ್ನು ಪ್ರಾಥಮಿಕವಾಗಿ ಬೌಲಿಂಗ್ ಆಗಿ ನೋಡಿತು. ಅವರ ಬ್ಯಾಟಿಂಗ್ ಏನೇ ಇರಲಿ, ಬೌಲಿಂಗ್ನಲ್ಲಿ ಉತ್ತಮ ಪ್ರದರ್ಶನವನ್ನು ನಿರೀಕ್ಷಿಸಿತ್ತು. ಪರಿಣಾಮವಾಗಿ ಅವರನ್ನು ಮತ್ತೊಮ್ಮೆ ಭಾರತೀಯ ತಂಡದಿಂದ ಕೈಬಿಡಲಾಗಿತ್ತು. ಫಾರ್ಮ್ಗೆ ಮರಳಿ ಮತ್ತೆ ಅಚಲವಾದ ಉಪಸ್ಥಿತಿ. ಮತ್ತೊಮ್ಮೆ ಕೈಬಿಟ್ಟಾಗ ಜಡೇಜಾ ರಣಜಿ ಕ್ರಿಕೆಟ್ಗೆ ಮರಳಿದರು ಮತ್ತು ಪ್ರಾಬಲ್ಯ ಸಾಧಿಸಿದರು. ಕೇವಲ 4 ಪಂದ್ಯಗಳಲ್ಲಿ ಅವರು 6-5 ವಿಕೆಟ್ಗಳ ಹೌಲ್ಗಳನ್ನು ಮತ್ತು 3-10 ವಿಕೆಟ್ ಹೌಲ್ಗಳನ್ನು ಒಳಗೊಂಡಂತೆ ನಂಬಲು ಅಸಾಧ್ಯವಾದ 38 ವಿಕೆಟ್ಗಳನ್ನು ಪಡೆದರು. ಜೊತೆಗೆ ಅನೇಕ ರನ್ ಗಳಿಸಿದ್ದರು. 2015ರಲ್ಲಿ ರಣಜಿಯಲ್ಲಿ ಅವರ ಅಸಾಧಾರಣ ಪ್ರದರ್ಶನವು ಭಾರತ ಅವರನ್ನು ಕೈಬಿಟ್ಟಿದ್ದಕ್ಕೆ ಪಶ್ಚಾತ್ತಾಪ ಮಾಡುವಂತೆ ಮಾಡಿತು ಮತ್ತು ಅವರನ್ನು 3 ಸ್ವರೂಪಗಳಿಗೆ ಮರಳಿ ಕರೆತರಲಾಯಿತು. 2016ರ ಹೊತ್ತಿಗೆ ಅವರು ಭಾರತೀಯ ತಂಡದ ಎಲ್ಲಾ ಸ್ವರೂಪಗಳಲ್ಲಿ ಕಾಯಂ ಸದಸ್ಯರಾಗಿದ್ದರು. 9 ಟೆಸ್ಟ್ ಪಂದ್ಯಗಳಲ್ಲಿ 375 ರನ್ ಗಳಿಸಿ 42 ವಿಕೆಟ್ಗಳನ್ನು ಪಡೆದರು. ಅವರು ಆ ವರ್ಷ T20 ವಿಶ್ವಕಪ್ ತಂಡದ ಭಾಗವಾಗಿದ್ದರು. 2017 ಜಡೇಜಾ ಅವರ ಉತ್ತುಂಗವನ್ನು ಗುರುತಿಸಿತು. ಆಸ್ಟ್ರೇಲಿಯಾ ಭಾರತದಲ್ಲಿ ಟೆಸ್ಟ್ ಸರಣಿಯನ್ನು ಆಡುತ್ತಿದ್ದಾಗ ಜಡೇಜಾ ಪ್ರಮುಖ ಪಾತ್ರ ವಹಿಸಿದರು. 3ನೇ ಪಂದ್ಯದಲ್ಲಿ ಭಾರತೀಯ ವೇಗದ ಬೌಲರ್ ಕಷ್ಟಪಟ್ಟಾಗ ಜಡೇಜಾ 50 ಓವರ್ಗಳನ್ನು ಬೌಲ್ ಮಾಡಿ ಆಸ್ಟ್ರೇಲಿಯಾವನ್ನು 451 ರನ್ಗಳಿಗೆ ಆಲ್ಔಟ್ ಮಾಡಲು 5 ವಿಕೆಟ್ಗಳನ್ನು ಪಡೆದಿದ್ದರು. ನಂತರ ಅವರನ್ನು 54 ರನ್ ಗಳಿಸಿ ಅಜೇಯರಾಗಿ ಉಳಿತಿತು. ಭಾರತವು ತನ್ನ ಇನ್ನಿಂಗ್ಸ್ ಅನ್ನು 603 ರನ್ಗಳಿಗೆ 9 ವಿಕೆಟ್ ಪಡೆದುಕೊಂಡು ಡಿಕ್ಲೇರ್ ಮಾಡಿತು. 2ನೇ ಇನ್ನಿಂಗ್ಸ್ನಲ್ಲಿ ಅವರು 44 ಓವರ್ಗಳಲ್ಲಿ ಕೇವಲ 54 ರನ್ ನೀಡಿ ಪ್ರತಿ ಓವರ್ಗೆ ಸುಮಾರು 1.2 ರನ್ಗಳ ಆಶ್ಚರ್ಯವನ್ನು ಎಕಾನಮಿಯೊಂದಿಗೆ ಬೌಲ್ ಮಾಡಿದರು. ಅವರು 4 ವಿಕೆಟ್ಗಳನ್ನು ಸಹ ಪಡೆದರು. 3 ಬೌಲ್ಡ್ ಡಿಸ್ಮಿಸ್ಗಳನ್ನು ಒಳಗೊಂಡಂತೆ ಅವರ ನಿಯಂತ್ರಣ ಮತ್ತು ನಿಖರತೆಯನ್ನು ಪ್ರದರ್ಶಿಸಿತು. ಟೆಸ್ಟ್ ಕ್ರಿಕೆಟ್ನಲ್ಲಿ ಇವರ ಎಕಾನಮಿ 1.5ರಷ್ಟಿತ್ತು. 18 ಮೇಡನ್ ಓವರ್ಗಳೊಂದಿಗೆ ಆ ಒಂದೇ ಪಂದ್ಯದಲ್ಲಿ ಅವರು 9 ವಿಕೆಟ್ಗಳನ್ನು ಪಡೆದು 54 ರನ್ ಗಳಿಸಿದರು. ಸರಣಿಯ ಅಂತಿಮ ಟೆಸ್ಟ್ನಲ್ಲಿ ಅವರು 63 ರನ್ ಗಳಿಸಿ 4 ವಿಕೆಟ್ಗಳನ್ನು ಪಡೆದರು. ಸರಣಿಯ ಕೊನೆಯಲ್ಲಿ ಅವರು 25 ವಿಕೆಟ್ಗಳನ್ನು ಪಡೆದು 127 ರನ್ ಗಳಿಸಿ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದರು. ಇನ್ನು 2013ರ ಉದ್ದಕ್ಕೂ ಜಡೇಜಾ 10 ಟೆಸ್ಟ್ ಪಂದ್ಯಗಳನ್ನು ಆಡಿದರು. 54 ವಿಕೆಟ್ಗಳನ್ನು ಪಡೆದು 41ರ ಸರಾಸರಿಯಲ್ಲಿ 328 ರನ್ ಗಳಿಸಿದರು. ಈ ಅವಧಿಯ ಅವರನ್ನು ಟೆಸ್ಟ್ ಕ್ರಿಕೆಟ್ನಲ್ಲಿ ನಂಬರ್ 1 ಆಲ್ರೌಂಡರ್ ಆಗಿ ಮಾಡಿತು. ಇಡೀ ವಿಶ್ವವನ್ನು ಅಚ್ಚರಿಗೊಳಿಸಿತು. ಅವರ ಬೌಲಿಂಗ್ ಅಸಾಧಾರಣವಾಗಿತ್ತು ಮತ್ತು ಅವರ 41ರ ಬ್ಯಾಟಿಂಗ್ ಸರಾಸರಿ ಅನೇಕ ಉತ್ತಮ ಬ್ಯಾಟ್ಸ್ಮನ್ಗಳಿಗೆ ಸಮಾನವಾಗಿತ್ತು. ಭಾರತವು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಉತ್ತಮ ಪ್ರದರ್ಶನ ನೀಡುವ ಅಪರೂಪದ ಪ್ರತಿಭೆಯನ್ನು ಕಂಡುಕೊಂಡಿತ್ತು. ಮೂಲತಃ ಇಬ್ಬರು ಆಟಗಾರರ ಪಾತ್ರವನ್ನು ನಿರ್ವಹಿಸಿತು. 2018ರ ನಂತರ ಮತ್ತು ವಿಶ್ವಕಪ್ ವೀರಾವೇಶ. 2018ರಲ್ಲಿ ಜಡೇಜಾ ತಮ್ಮ ಮೊದಲ ಟೆಸ್ಟ್ ಶತಕವನ್ನು ಗಳಿಸಿದರು. 2019ರ ವರ್ಷವು ಅವರ ಖ್ಯಾತಿಯನ್ನು ಮತ್ತಷ್ಟು ಭದ್ರಪಡಿಸಿಕೊಂಡಿತ್ತು. ಅವರು 2019ರ ವಿಶ್ವಕಪ್ನಲ್ಲಿ ಜಡೇಜಾ ಉತ್ತಮವಾಗಿ ಪ್ರದರ್ಶನ ನೀಡಿದ್ದರು. ಭಾರತ ನ್ಯೂಜಿಲೆಂಡ್ ವಿರುದ್ಧದ ಸೆಮಿಫೈನಲ್ನಲ್ಲಿ ಅಜೇಯವಾಗಿ ಪ್ರವೇಶಿಸಿತು. 240 ರನ್ ಬೆನ್ನಟ್ಟುವಾಗ ಭಾರತ 6 ವಿಕೆಟ್ಗಳನ್ನು 92 ರನ್ಗಳಿಗೆ ಕಳೆದುಕೊಂಡು ಭವ್ಯವಾದ ಕುಸಿತವನ್ನು ಕಂಡಿತ್ತು. ಭಾರತ 150 ರನ್ಗಳಿಗೆ ಆಲ್ಔಟ್ ಆಗುತ್ತದೆ ಎಂದು ಎಲ್ಲರೂ ತೋರಿಸಿದ್ದರು. ಆದಾಗ್ಯೂ ಜಡೇಜಾ ಧೋನಿ ಜೊತೆಗೆ 100 ರನ್ಗಳ ಜೊತೆ ಆಟವನ್ನು ಕಟ್ಟಿದ್ದರು. ಜಡೇಜಾ 59 ಎಸೆತಗಳಲ್ಲಿ ಅದ್ಭುತ 77 ರನ್ ಗಳಿಸಿದರು. ಧೋನಿ ರನ್ಔಟ್ ಆದರು. ಜಡೇಜಾ ಅವರ ಪ್ರದರ್ಶನವು ವ್ಯಾಪಕವಾಗಿ ಶ್ಲಾಘಿಸಲಾಯಿತು. ಅವರು ಓಡಿಐಯಲ್ಲಿ T20ಯಲ್ಲಿ ಶೈಲಿಯ ಇನ್ನಿಂಗ್ಸ್ ಆಡಿದರು ಮತ್ತು ಅವರು ಕ್ರೀಸ್ನಲ್ಲಿದ್ದ ತನಕ ಭಾರತದ ಆಟಗಾರರು ತನ್ನ ಹಿಡಿತದಲ್ಲಿಟ್ಟುಕೊಂಡಿತ್ತು. ಈ ಪಂದ್ಯವು ಇತರರು ವಿಫಲವಾದಾಗ ಜಡೇಜಾ ಒಬ್ಬರೇ ಪಂದ್ಯಗಳನ್ನು ಗೆಲ್ಲಬಲ್ಲರು ಎಂಬ ನಂಬಿಕೆಯನ್ನು ಭದ್ರಪಡಿಸಿಕೊಂಡಿತ್ತು. 2019ರಲ್ಲಿ ಅವರು 10 ಟೆಸ್ಟ್ ಪಂದ್ಯಗಳಲ್ಲಿ 440 ರನ್ ಗಳಿಸಿದರು. ಬ್ಯಾಟ್ನಿಂದ 62ರ ಸರಾಸರಿ ಹೊಂದಿದ್ದರು. ಅವರು ಓಡಿಐಗಳಲ್ಲಿ 200ಕ್ಕೂ ವಿಕೆಟ್ಗಳನ್ನು ಪೂರೈಸಿದ್ದರು. ಓಡಿಐ ಕ್ರಿಕೆಟ್ನಲ್ಲಿ 202,000 ರನ್ ಗಳಿಸಿ 150 ವಿಕೆಟ್ಗಳನ್ನು ಪಡೆದ 3ನೇ ಭಾರತೀಯ ಆಟಗಾರ. ಅನಿವಾರ್ಯವಾದ ಆಲ್ರೌಂಡರ್.
ಅಶ್ವಿನ್, ಕುಲ್ದೀಪ್ ಯಾದವ್, ಯಜುವೇಂದ್ರ ಚಹಲ್, ಅಕ್ಷರ್ ಪಟೇಲ್ ಮತ್ತು ವಾಷಿಂಗ್ಟನ್ ಸುಂದರ್ ಅವರಂತಹ ಇತರ ಸ್ಪಿನ್ನರ್ ಆಲ್ರೌಂಡರ್ಗಳು ಹೊರಹೊಮ್ಮಿದ್ದರು, ಉತ್ತುಂಗಕ್ಕೇರಿದರು ಮತ್ತು ಕೆಲವೊಮ್ಮೆ ಕಳೆಗುಂದಿದರು. ಜಡೇಜಾ ಎಲ್ಲ ಸ್ವರೂಪದಲ್ಲಿ ಸ್ಥಿರವಾಗಿ ಉಳಿದಿದ್ದಾರೆ. ಒಮ್ಮೆ ಆಲ್ರೌಂಡರ್ ಆಗಿದ್ದ ಅಶ್ವಿನ್ 2017ರ ನಂತರ ಸೀಮಿತ ಓವರ್ಗಳ ಕ್ರಿಕೆಟ್ನಿಂದ ಹೊರಗುಳಿದರು. ಅವರ ಇತ್ತೀಚಿನ ನಿವೃತ್ತಿಯ ಮೊದಲ ಟೆಸ್ಟ್ಗಳು ಮಾತ್ರ ಆಡಿದರು. ಚಹಲ್ ಕೂಡ ಪ್ರಾಬಲ್ಯದ ಅವಧಿಯನ್ನು ಹೊಂದಿದ್ದರು ಮತ್ತು ನಂತರ ಕುಸಿತವನ್ನು ಕಂಡರು. ಕುಲ್ದೀಪ್ ಯಾದವ್ ಕೂಡ ಅವರ ಇತ್ತೀಚಿನ ಪುನರಾಗಮನ ಮೊದಲು ಏರಿಕೆ ಮತ್ತೆ ಕುಸಿತವನ್ನು ಕಂಡರು. ಅಕ್ಷರ್ ಪಟೇಲ್ ಮತ್ತು ವಾಷಿಂಗ್ಟನ್ ಸುಂದರ್ ಕೂಡ ಈ ಚಿತ್ರಣಕ್ಕೆ ಬಂದರು. ಆದರೆ ಈ ಎಲ್ಲ ಬದಲಾವಣೆಗಳ ಮೂಲಕ ಜಡೇಜಾ ಯಾವುದೇ ಸ್ವರೂಪದಿಂದ ಎಂದಿಗೂ ಕೈಬಿಡದ ಏಕೈಕ ಆಟಗಾರರಾಗಿದ್ದಾರೆ. ಅವರ ಬ್ಯಾಟಿಂಗ್ ಅಥವಾ ಬೌಲಿಂಗ್ ಏನೇ ಇರಲಿ, ಯಾರು ನಿಜವಾಗಿಯೂ ಜಡೇಜಾ ಅವರನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಅವರನ್ನು ಭಾರತೀಯ ತಂಡದ ಏಕೈಕ ಆಲ್ರೌಂಡರ್ ಎಂದು ಪರಿಗಣಿಸಲಾಗಿದೆ. ಏಕೆಂದರೆ ಕಳೆದ 10 ವರ್ಷಗಳಲ್ಲಿ ಅವರಂತೆ ಎಲ್ಲ 3 ಸ್ವರೂಪಗಳಲ್ಲಿ ನಿರಂತರವಾಗಿ ಆಡಿದ ಬೇರೆ ಯಾವುದೇ ಆಲ್ರೌಂಡರ್ ಬಂದಿಲ್ಲ. ಅಶ್ವಿನ್ ಒಮ್ಮೆ ಆಲ್ರೌಂಡರ್ ಆಗಿದ್ದರು, ಆದರೆ ಸೀಮಿತ ಓವರ್ಗಿಂದ ಕ್ರಿಕೆಟ್ನಿಂದ ಕೈಬಿಡಲಾಯಿತು. ಅಕ್ಷರ್ ಪಟೇಲ್ ಕೂಡ ಎಲ್ಲ 3 ಸ್ವರೂಪಗಳಲ್ಲಿ ನಿರಂತರವಾಗಿ ಆಡಲು ಸಾಧ್ಯವಾಗಲಿಲ್ಲ. 2022ರಲ್ಲಿ ಇಂಗ್ಲೆಂಡ್ ವಿರುದ್ಧ ಬರ್ಮಿಂಗ್ ಹ್ಯಾಮ್ನಲ್ಲಿ ನಡೆದ ಭಾರತ ಪಂದ್ಯದಲ್ಲಿ ಅಲ್ಲಿ ಪ್ರಸ್ತುತ ಪಂದ್ಯ ಆಡಲಾಗುತ್ತಿದೆ. ಭಾರತದ ಬ್ಯಾಟಿಂಗ್ ಕುಸಿದಿತ್ತು, ಆದರೆ ರಿಷಬ್ ಪಂತ್ 146 ರನ್ ಮತ್ತು ರವೀಂದ್ರ ಜಡೇಜಾ 104 ರನ್ ನಿರ್ಣಾಯಕ ಜೊತೆ ಆಟವನ್ನು ನಿರ್ವಹಿಸಿದ್ದರು. ಜಡೇಜಾ 2023ರ ವಿಶ್ವಕಪ್ ತಂಡದ ಪ್ರಮುಖ ಭಾಗವಾಗಿದ್ದರು. 16 ವಿಕೆಟ್ಗಳನ್ನು ಪಡೆದು ಬ್ಯಾಟಿಂಗ್ಗೆ ಬಂದಾಗೆಲ್ಲ ಕೊಡುಗೆ ನೀಡುತ್ತಿದ್ದರು. T20ಐನಿಂದ ನಿವೃತ್ತಿ ಮತ್ತು ಮುಂದುವರೆದ ಪ್ರಾಬಲ್ಯ. 2024ರಲ್ಲಿ ಜಡೇಜಾ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರೊಂದಿಗೆ T20 ಕ್ರಿಕೆಟ್ನಿಂದ ತಮ್ಮ ನಿವೃತ್ತಿಯನ್ನು ಘೋಷಿಸಿದರು. ವಿಶ್ವಕಪ್ ಗೆಲುವಿನೊಂದಿಗೆ ಒಂದು ಸೂಕ್ತ ವಿದಾಯ. ಇದು ಅವರ ವರ್ಷಗಳ ಕೊಡುಗೆಗಳಿಗೆ ಅವರು ಅರ್ಹರಾಗಿದ್ದರು. ಅವರು ODIಗಳು ಮತ್ತು ಟೆಸ್ಟ್ಗಳನ್ನು ಆಡುವುದನ್ನು ಮುಂದುವರಿಸಲು ನಿರ್ಧರಿಸಿದ್ದರು. 2025ರ ಮೇಯಲ್ಲಿ ವಿರಾಟ್ ಮತ್ತು ರೋಹಿತ್ ನಿವೃತ್ತಿಯ ನಂತರ ಜಡೇಜಾ ಕೂಡ ಟೆಸ್ಟ್ಗಳಿಂದ ಕೈಬಿಡುವುದನ್ನು ತಪ್ಪಿಸಲು ನಿವೃತ್ತರಾಗಿದ್ದರು. ಆದಾಗ್ಯೂ ಜಡೇಜಾ ಇಂಗ್ಲೆಂಡ್ ವಿರುದ್ಧದ ನಡೆಯುತ್ತಿರುವ ಟೆಸ್ಟ್ ಸರಣಿಗೆ ಆಯ್ಕೆಯಾದರು. ಮೊದಲ ಪಂದ್ಯದ ಬ್ಯಾಟ್ ಮತ್ತು ಬಾಲ್ ಎರಡರಲ್ಲೂ ಮಂಕಾದ ಪ್ರದರ್ಶನ ಹೊರತಾಗಿಯೂ ಅವರ ಆಯ್ಕೆಯ ಬಗ್ಗೆ ಪ್ರಶ್ನೆಯನ್ನು ಹುಟ್ಟುಹಾಕಿತ್ತು. ಅವರು ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ 2ನೇ ಪಂದ್ಯದಲ್ಲಿ ತಮ್ಮ ಮೌಲ್ಯವನ್ನು ಸಾಬೀತುಪಡಿಸಿದ್ದರು. ಅವರು 2 ಇನ್ನಿಂಗ್ಸ್ಗಳಲ್ಲಿ ರನ್ ಗಳಿಸಿದರು. ಮೊದಲ ಇನ್ನಿಂಗ್ಸ್ನಲ್ಲಿ ಶುಭ್ಮನ್ ಗಿಲ್ ಅವರೊಂದಿಗೆ ನಿರ್ಣಾಯಕ 89 ರನ್ಗಳ ಜೊತೆ ಆಟವನ್ನು ಒಳಗೊಂಡಂತೆ ಈ ಪ್ರದರ್ಶನವು ಅವರ ನಿವೃತ್ತಿಗೆ ಕರೆ ನೀಡಿದ್ದವರನ್ನು ಅಥವಾ ಅವರನ್ನು ಕೈಬಿಡಲಾಗುತ್ತದೆ ಎಂದು ನಂಬಿದ್ದವರನ್ನು ಮೌನಗೊಳಿಸಿದ್ದವು. ಜಡೇಜಾ ತನ್ನ ಬೌಲಿಂಗ್ ಉತ್ತುಂಗದಲ್ಲಿ ಇಲ್ಲದಿದ್ದರೂ ಅವರ ಬ್ಯಾಟಿಂಗ್ ಪಂದ್ಯಗಳನ್ನು ಗೆಲ್ಲಬಹುದು ಎಂದು ತೋರಿಸಿದ್ದಾರೆ. ಅವರು ಆಡಲು ಬಯಸುವ ತನಕ ಆಡುತ್ತಾರೆ ಮತ್ತು ಭಾರತೀಯ ತಂಡವು ಅವರನ್ನು ಕೈಬಿಡಲು ಸಾಧ್ಯವಿಲ್ಲ. ಎಲ್ಲ ಸ್ವರೂಪಗಳಲ್ಲಿ ಅವರ ಅಂಕಿಅಂಶಗಳು ಅಪ್ರತಿಮವಾಗಿದೆ ಮತ್ತು ಭಾರತೀಯ ತಂಡದಲ್ಲಿ ಅವರಂತೆ ಇಬ್ಬರು ಆಟಗಾರರ ಪಾತ್ರವನ್ನು ನಿರ್ವಹಿಸಬಲ್ಲ ಬೇರೆ ಯಾವುದೇ ಆಲ್ರೌಂಡರ್ ಇಲ್ಲ. ಅವರ ಬೌಲಿಂಗ್ ಅಂಕಿಅಂಶಗಳು ಮೊಹಮ್ಮದ್ ಸಿರಾಜ್ ಅವರಂತಹ ಅಗ್ರ ಬೌಲರ್ಗಳಿಗೆ ಹೋಲಿಸಬಹುದು ಮತ್ತು ಅವರ ಬ್ಯಾಟಿಂಗ್ ಸರಾಸರಿ KL ರಾಹುಲ್ ಅವರಂತಹ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳಿಗೆ ಟೆಸ್ಟ್ಗಳಲ್ಲಿ ಸುಮಾರು 33-34 ಹೋಲುತ್ತದೆ. ಈ ದ್ವಿಗುಣ ಸಾಮರ್ಥ್ಯವು ಅವರನ್ನು ಟೆಸ್ಟ್ ಮತ್ತು ODI ಎರಡರಲ್ಲೂ ಭಾರತೀಯ ತಂಡಕ್ಕೆ ಅನಿವಾರ್ಯವನ್ನಾಗಿ ಮಾಡುತ್ತದೆ. ಜಡೇಜಾ 2027ರ ODI ವಿಶ್ವಕಪ್ ಆಡಬಹುದಾ ಎಂದು ನೀವು ಭಾವಿಸುತ್ತೀರಾ ಎಂಬುದನ್ನು ಕಮೆಂಟ್ ಮಾಡಿ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.